ಪ್ರಿಯರೇ, ನಾವು ವೈದ್ಯ ಅಂತ ಗೊತ್ತಿದ್ರೆ ಎಲ್ಲರೂ ಫ್ರೀ ಅಡ್ವೈಸ್ ಕೇಳ್ತಾ ಇರ್ತಾರೆ. ಒಂದು ದಿವಸ ನನ್ನ ಹತ್ತಿರದ ಸಂಬಂಧಿ ಒಬ್ಬರು ಕಾಲ್ ಮಾಡಿದರು. ಹಿಲ್ಡಾ, ನನಗೆ ತುಂಬ ದಿವಸದಿಂದ ಪೀರಿಯಡ್ ಆಗ್ತಾ ಉಂಟು, ಹೆವಿ ಬ್ಲೀಡಿಂಗ್ ಆಗ್ತಾ ಉಂಟು, 8-10 ದಿವಸ ಆಯಿತು, ನಾನು ಡಾಕ್ಟ್ರ್ ಹತ್ರ ಹೋದೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ನನಗೆ ತುಂಬ ಭಯ ಆಗ್ತದೆ ಅಂತ. ನಾನು ಹೇಳಿದೆ, ನಿಮ್ಮ ವಯಸ್ಸು 47 ಅಲ್ವಾ, ಈಗ ಮೆನೋಪಾಸ್ ಆಗ್ತಿರಬೇಕು, ಸರಿ ಆಗ್ಬೋದು, ಅವ್ರು ಹೇಳಿದಾಗೆ ತಗೊಳ್ಳಿ, ಮತ್ತೆ ಕೂಡ ಸರಿ ಆಗಲಿಲ್ಲ ಅಂದರೆ ಇನ್ನೊಂದು ಸರಿ ಹೋಗಿ ಅಂತ. ಸರಿಯಾಗಿರಬೇಕು, ಮತ್ತೆ ಕಾಲ್ ಮಾಡಲಿಲ್ಲ ಅವರು. ಹಾಗೆ ಇನ್ನೊಂದು ದಿವಸ ಸೂಪರ್ ಮಾರ್ಕೆಟಲ್ಲಿ ಇರುವ ಒಂದು ಸೇಲ್ಸ್ ಲೇಡಿ, ಮಧ್ಯ ವಯಸ್ಸಿನವರು, ಸುಮಾರು ದಿವಸ ಇರಲಿಲ್ಲ. ನಾನು ಕೇಳಿದೆ, ಏನು ಇರಲಿಲ್ವಾ ಅಂತ. ಹೌದು ಮೇಡಮ್, ನಾನು ಹುಷಾರಿರಲಿಲ್ಲ, ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು, ಯಾವಾಗಲೂ ಅಡ್ಮಿಟ್ ಆಗಿದ್ದೆ ಅಂತ. ಸೊ ಈ ಪೆರಿಮೆನೋಪಾಸ್ ಟೈಮಲ್ಲಿ ಬರುವ ಲಕ್ಷಣಗಳು, ಮೊದಲ ಲಕ್ಷಣ ಆಗಿರ್ಬೋದು ಮುಟ್ಟು, ಋತುಸ್ರಾವದ ಏರುಪೇರು. ಕೆಲವರಿಗೆ ತುಂಬ ಮುಟ್ಟಾಗೋದು, ಕೆಲವರಿಗೆ ಆಗದೇ ಇರುವುದು, ಕೆಲವರಿಗೆ ಸ್ವಲ್ಪ ಆಗೋದು, ಕೆಲವರಿಗೆ 2-3 ತಿಂಗಳಿಗೊಮ್ಮೆ ಬಿಟ್ಟು ಬಿಟ್ಟು ಮುಟ್ಟು ಆಗೋದು. ಇವೆಲ್ಲ ಮುಟ್ಟಿನ ಲಕ್ಷಣಗಳು. ನಾವು ಪೆರಿಮೆನೋಪಾಸ್ ಸ್ಟೇಜಲ್ಲಿ ಇದ್ದೇವೆ ಅಂತ. ಈ ಬಿಟ್ಟು ಬಿಟ್ಟು ಬರುವ ಮುಟ್ಟು ಮತ್ತು 2-3 ತಿಂಗಳಿಗೊಂದ್ಸರಿ, ಒಂದೊಂದ್ಸರಿ 4 ತಿಂಗಳಿಗೊಂದ್ಸರಿ ಆದಾಗ ಈ ಹೆಂಗಸಿಗೆ ಗರ್ಭಧಾರಣೆ ಆಗಿದವ ಅಥವಾ ಈ ಮೆನೋಪಾಸದ ಮುಟ್ಟಿನ ಗ್ಯಾಪ್ ಗೊತ್ತಿರುವುದಿಲ್ಲ. ಅಪರೂಪಕ್ಕೆ ಒಂದೊಂದ್ಸರಿ ನಾವು ಈ ಮಧ್ಯ ವಯಸ್ಸಿನಲ್ಲಿ ಗರ್ಭವತಿಯಾಗಿ ಮಕ್ಕಳನ್ನು ಪಡೆದಿರೋದು ನೋಡಿರ್ತೇವೆ. ಹಾಗಾಗಿ ಸತತ 12 ತಿಂಗಳು ಮುಟ್ಟು ಆಗಲಿಲ್ಲ ಅಂದರೆ ಮಾತ್ರ ಮೆನೋಪಾಸ್ ಆಗಿದೆ ಅಂತ ಹೇಳ್ಬೋದೇ ವಿನಃ ಈ 2-3 ತಿಂಗಳು ಗ್ಯಾಪ್ ಇರುವಾಗ ಗರ್ಭಧಾರಣೆ ಆಗದಂತೆ ಹೆಂಗಸರು ಎಚ್ಚರಿಕೆ ವಹಿಸಬೇಕು.